ನಲ್ಮಯ್ಯ ವೀಕ್ಷಕರಿಗೆ ಭರವಸೆ ಬಂದು ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಿ? ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತೊಂದು ಹೇರ್ ಪ್ಯಾಕ್ ಹೋಮ್ ರೆಮಿಡಿ ಮಾಡೋಣ ಅಂತ ಇದ್ದೀನಿ. ಹೇರ್ ಗ್ರೋತ್ಗೆ ಹೋಮ್ ರೆಮಿಡಿ ಏನಪ್ಪ ಬೇಕು ಅಂದರೆ ಫಸ್ಟು 1 ಸ್ಪೂನ್ ಅಗಸೆ ಬೀಜ ಹಾಗೂ 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ನಮ್ಮ ಮನೆಯಲ್ಲಿ ಊಟ ಮಾಡೋ ಅಕ್ಕಿ ರೈಸು ರಾಜ್ಮುಡಿ ಅಂತ ಅದನ್ನು ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ಬೇಕಾದ್ರೂ ತೊಗೊಳ್ಳಿ. 1 ಈರುಳ್ಳಿನ ಮೇಲ್ಗಡೆಯಿಂದ ಸಿಪ್ಪೆ ಸಹಿತ ತೊಳ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಊಟ ಮಾಡೋಕ್ಕೋಸ್ಕರ ತೊಳ್ಕೊಬೇಕಾಗಿಲ್ಲ. ಕೂದಲು ಕಚ್ಚಕ್ಕೂ ಮಗುಕ್ಕೆ ಹಚ್ಚಕ್ಕೂ ಏನಕ್ಕೆ ಆಗಿರಲಿ ನಾವು 1-2 ಸಲ ಶುದ್ಧವಾಗಿ ತೊಳ್ಕೊಳ್ಳೋದ್ರಿಂದ ಅದರಲ್ಲಿ ಏನಾದ್ರು ಕೆಮಿಕಲ್ಸ್ ಪುಡಿಗಳೇನಾದ್ರು ಹಾಕಿ ಹುಳ ಬರುತ್ತೆ ಅಂತ ಏನಾದ್ರು ಹಾಕಿಟ್ಟಿದ್ರೆ ಅದೆಲ್ಲ ಹೋಗುತ್ತೆ. ಹಾಗಾಗಿ ನಾನು 2 ಸಲ 3 ಸಲ ತೊಳ್ಕೊಳ್ತೀನಿ. ಊಟಕ್ಕಾದರೆ ಮಾತ್ರ ತೊಳ್ಕೊಬೇಕು ಅಂತಂತೇನಿಲ್ಲ. ತಲೆಗೆ ಹಚ್ಕೊಳ್ಳೋಕ್ಕಾದರೂ ಸಹಿತ ಮುಖಕ್ಕೆ ಹಚ್ಕೊಳ್ಳೋಕ್ಕಾದರೂ ಪರವಾಗಿಲ್ಲ. 1-2 ಸಲ ತೊಳ್ಕೊಳ್ಳೋದ್ರಿಂದ ಅದರಲ್ಲೇನಾದ್ರು ನಮಗೆ ಗೊತ್ತಿಲ್ಲದಲೇ ಏನಾದ್ರು ಹುಳ ಹುಪ್ಪಟೆ ಬ್ಯಾಕ್ಟೀರಿಯಾಸ್ ಮತ್ತು ಕೆಮಿಕಲ್ಸ್ ಏನಾದ್ರು ಇದ್ದರೆ ಹೊರಟೋಗುತ್ತೆ ಅಂತ ಅನ್ನೋ ಉದ್ದೇಶ ಅಷ್ಟೇ. ಇದನ್ನೆಲ್ಲ ಕ್ಲೀನಾಗಿ ತೊಗೊಂಡು ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಬಿಡ್ತೀನಿ. ಅದ್ರ ಜೊತೆ ಈರುಳ್ಳಿನೂ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಲೆ ಮೇಲಿಟ್ಟು ಇದನ್ನು ಬೇಯಿಸ್ಕೊಂಡು ಬರ್ತೀನಿ. ಯಾಕೆಂದರೆ ಇದು ಆರಬೇಕು, ಆರಿದ್ಮೇಲೆ ಪೇಸ್ಟ್ ಆಗಬೇಕಿದು. ಹಾಗಾಗಿ ನಾನು ಇದನ್ನು ಒಲೆ ಮೇಲಿಟ್ಟು ಒಂದು 5-6 ನಿಮಿಷದೊಳಗಡೆ ಇದು ಅನ್ನ ಆಗೋಗುತ್ತೆ. ಈರುಳ್ಳಿನ ಹಸಿದೇ ಹಾಕ್ಕೋಬೋದು ರುಬ್ಬಿ, ಆದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ನಾನು ಸ್ವಲ್ಪ ಬಿಸಿ ಮಾಡಿ ಹಾಕೋತೀನಿ. ಅದಕ್ಕೂ ಮುಂಚೆ ಈ ಗುಲಾಬಿ ಹೂನೆಲ್ಲ ತೊಳೆದಿಟ್ಕೊಂಡಿದ್ದೆ. ಅಲೋವೆರಾ ಕೂಡ ತೊಳೆದು ಶುದ್ಧವಾಗಿ ಕಟ್ ಮಾಡಿ ತಂದಿಟ್ಕೊಂಡಿದ್ದೀನಿ. ಇದು ನಮ್ಮನೇಲೇ ಬಿಟ್ಟಿತ್ತು. ಅಲೋವೆರಾ ಗುಲಾಬಿ ಎಲ್ಲನೂ ಹಸಿದೇ ಹಾಕ್ಕೊಂಡಿದ್ದೀನಿ. ಇದು ಮಾತ್ರ ಬೆಂದು ಆರಿರ್ತಕ್ಕಂಥ ಅನ್ನ ಮತ್ತು ಅಗಸೆ ಬೀಜ ಮೆಂತ್ಯನೆಲ್ಲ ತೊಗೊಂಡಿದ್ದೀನಿ. ಮೆಂತ್ಯ ಪ್ಲ್ಯಾನ್ ಇದ್ದಿದ್ದರೆ ನೆನೆಸಿ ಹಾಕ್ಕೋಬೋದು, ಪ್ಲ್ಯಾನ್ ಇರಲ್ವಲ್ಲ, ಅದಕ್ಕೋಸ್ಕರ ನಾನು ಬೇಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಎಷ್ಟೊಂದು ಸಲ ನಾವು ನೆನೆಸಿಟ್ಟಾಗ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹಚ್ಕೊಳ್ಳೋಕ್ಕೆ. ಹಾಗಾಗಿ ಅದಕ್ಕೊಂಚೂರು ಅರಿಶಿನ ಕೂಡ ಹಾಕ್ತೀನಿ. ಏನು ಹೆದರ್ಕೋಬೇಡಿ, ಅರಿಶಿನ ಹಾಕೋದ್ರಿಂದ ಕೂದಲೇನು ಉದ್ರಲ್ಲ. ಸ್ಕಾಲ್ಫಲ್ಲಿ ಏನಾದ್ರು ನಮಗೆ ಗೊತ್ತಿಲ್ಲದಂಗೆ ಬ್ಯಾಕ್ಟೀರಿಯಾಗಳು ಅಥವಾ ಏನಾದ್ರು ಒಂದು ತುರಿಕೆ ಒಂದು ನವೆ ಏನಾದ್ರು ಇದ್ದರೆ ಅದೇನೋ ಇದ್ದರೆ ಹೊರಟೋಗುತ್ತೆ ಅನ್ನೋದಕ್ಕೋಸ್ಕರ 1 ಚಿಟಿಕೆ ಅರಿಶಿನ ಹಾಕಿದ್ದೀನಿ ಅಷ್ಟೇ. ಇದು ಸೂಪರ್ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂತಂದರೆ ಬಿಲ್ಪತ್ರೆ. ಇದು ಎಲ್ಲ ಶಿವನ ದೇವಸ್ಥಾನದಲ್ಲೂ ಸಿಗುತ್ತೆ. ಸಾಧ್ಯ ಆದರೆ ತಂದಿಟ್ಕೊಳ್ಳಿ. ಒಂದು ತಂದಿಟ್ಕೊಂಡ್ರೆ ಬೇಕಾದಷ್ಟು ದಿನ ಬರುತ್ತೆ. ಇದನ್ನ ಹಿಂದೆ ನಮ್ಮ ಅಜ್ಜಿಯವರೆಲ್ಲ ಇದನ್ನ ಒಲೆಯಲ್ಲಿ ಕೆಂಡದಲ್ಲಿ ಇಟ್ಬಿಟ್ಟು ಇದನ್ನ ಬಿಸಿ ಮಾಡಿಕೊಂಡು ಪಾಕ ಥರ ಬರುತ್ತೆ, ಆ ಪಾಕನ ತಲೆಗೆ ಹಚ್ಕೊಳ್ತಾಯಿದ್ರು. ಇದರಿಂದ ಡ್ಯಾಂಡ್ರಫ್ ಹೋಗುತ್ತೆ ಮತ್ತು ಕೂದಲಿಗೆ ಆರೈಕೆ ಆಗುತ್ತೆ ಅಂತ ಮಾಡ್ಕೊಳ್ತಾಯಿದ್ರು. ಅದನ್ನೆಲ್ಲ ನಾನು ಮಾಡ್ಕೊಳಕ್ಕಾಗಲ್ಲ, ಯಾಕೆಂದರೆ ತುಂಬ ನೀರು ಬೇಕಾಗುತ್ತೆ ಮತ್ತು ತುಂಬ ಅಂಟ್ಕೊಂಬಿಡುತ್ತೆ ತಲೆಗೆ. ಅದನ್ನು ತೊಳೆಯೋಷ್ಟರಲ್ಲೇ ನಮಗೆ ಸಾಕಾಗೋಗುತ್ತೆ. ಹಾಗಾಗಿ ನಾನು ಇದ್ರ ಜೊತೆ ಬೆರೆಸಿದ್ರೆ ಅಷ್ಟು ನಿಮಗೆ ತೊಂದರೆ ಆಗಲ್ಲ, ನೀಟಾಗಿ ಬಂದುಬಿಡುತ್ತೆ. ಎಷ್ಟು ಅಂಟೇನಿರಲ್ಲ ತಲೆಯೆಲ್ಲ, ನೀಟಾಗಿ ಕೂದಲು ಬಂದುಬಿಡುತ್ತೆ ಮತ್ತು ಘಮ ಅಂತಲೂ ಇರುತ್ತೆ. ಇದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ಬೋದು. ಒಂದಿನ ಮಾಡಿಕೊಂಡು 1 ವಾರ ಇಟ್ಕೋಬೋದು, ಏನೂ ಆಗೋಲ್ಲ. ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದೇ. ಅಲ್ಲಿ ಇನ್ನು ಎಷ್ಟೇ ಕಮ್ಮಿ ಮಾಡಬೇಕು ಅಂತಂದರೂ ಅದು ಸ್ವಲ್ಪ ಜಾಸ್ತಿ ಆಗೇ ಹೋಗಿಬಿಡುತ್ತೆ ಎಲ್ಲನೂ ಸೇರಿಸಿ. ನಾನು ನೋಡಿ ಒಂದೊಂದೇ ಸ್ಪೂನ್ ಹಾಕಿದ್ದು, ಆದರೂ ಇಷ್ಟ ಆಗೋಯಿತು. ಮನೇಲಿ ಯಾರಾದ್ರು ಇದ್ದರೆ ಅವ್ರುಗಳಿಗೂ ಸಹಿತ ಇದನ್ನು ಹಚ್ಚಿ, ಒಳ್ಳೆಯದು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ತಲೆ ಕೂದಲು ತುಂಬಾ ಚೆನ್ನಾಗಿರಬೇಕು. ಹಚ್ಚಿ ಆರೈಕೆ ಮಾಡ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ. ನಾನು ಇದನ್ನು ಜಾಸ್ತಿ ಆಯಿತು ನನ್ನ ಕೂದಲಿಗೆ, ಅದಕ್ಕೆ ಸ್ವಲ್ಪ ತುಂಬಿ ಇಟ್ಕೊಳ್ತಾ ಇದ್ದೀನಿ ಗಾಜಿನ ಬಾಟ್ಲಿಗೆ ಹಾಕಿ. ಇದನ್ನು ಎಲ್ಲದಕ್ಕೂ ನಾನು ಸ್ವಲ್ಪ ಮೊಸರು ಬೆರೆಸೋದ್ರಿಂದ ನಾನು ಸ್ವಲ್ಪ ಎತ್ತಿಟ್ಬಿಡ್ತಾಯಿದ್ದೀನಿ. ನೀವು ಇಲ್ಲ ಮನೇಲಿ ಯಾರು ಇದ್ದರೆ ಹಚ್ಕೊಡೋರಿದ್ದರೆ ಅವ್ರಿಗೆ ಹಚ್ಚಿ ಖಾಲಿ ಮಾಡಿಬಿಡಿ. ಅವಾಗ ಬೇಕಾದ್ರೆ ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ಆಗುತ್ತೆ, ಏನೂ ತೊಂದರೆ ಆಗೋಲ್ಲ. ನಾನು ಒಂದು ಸ್ವಲ್ಪ ಮೊಸರನ್ನ ಹಾಕಿ ಇದಕ್ಕೆ ಬೆರೆಸಿ ನಾನು ಮಾಡ್ಕೊಳ್ತಾಯಿದ್ದೀನಿ. ಯಾಕೆಂದರೆ ಬೇಸಿಗೆ ಕಾಲ ತಂಪಾಗೂ ಇರುತ್ತೆ. ಮೊಸರು ಎಲ್ಲಕ್ಕಿಂತ ಸ್ಕಿನ್ಗೆ ಸ್ಕಾಲ್ಫ್ಗೆ ಎಲ್ಲಕ್ಕೂ ತುಂಬ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ, ನಿಮಗೂ ಗೊತ್ತು. ಹಾಗಾಗಿ ಈ ಮೆಂತ್ಯದ ಜೊತೆಗೆ ಈ ಬಿಲ್ಪತ್ರೆ ಜೊತೆಗೆ ಅಕ್ಕಿ ಮತ್ತು ಈರುಳ್ಳಿ ಎಲ್ಲದ್ರ ಜೊತೆಗೂ ಸ್ವಲ್ಪ 1-2-3 ಟೇಬಲ್ ಸ್ಪೂನು ಗಟ್ಟಿ ಮೊಸರು ಹಾಕ್ಕೊಂಡ್ರೆ ನಮ್ಮ ತಲೆಗೆ ತುಂಬ ಆರೈಕೆ ಆಗುತ್ತೆ. ಕೂದಲು ಕೂಡ ತುಂಬ ಶೈನಿಯಾಗಿ ಮತ್ತು ಸಾಫ್ಟಾಗಿ ಬರುತ್ತೆ. ಏನಾದ್ರು ಕೂದಲಲ್ಲಿ ಸ್ಕಾಲ್ಫಲ್ಲಿ ಅಡಚಣೆಗಳಿದ್ದರೆ ಗ್ರೋತ್ಗೆ ಇವುಗಳನ್ನೆಲ್ಲ ಹಾಕ್ಕೊಂಡು ನಾವು ವಾರಕ್ಕೆ 1-2 ದಿನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಈ ರಂಧ್ರಗಳೆಲ್ಲ ತಲೆ ಬುರುಡೆಯಲ್ಲಿ ಇರ್ತಕ್ಕಂಥ ರಂಧ್ರಗಳಿಗೆಲ್ಲ ಒಂದೊಳ್ಳೆ ಮಸಾಜ್ ಕೊಟ್ಟಂಗಾಗುತ್ತೆ. ಯಾರಾದ್ರು ಇದ್ದರೆ ಮನೆಯಲ್ಲಿ ಹಾಕಿಸ್ಕೊಳ್ಳಿ. ನಮಗೆ ನಾವೇ ಹಾಕ್ಕೊಳ್ಳೋದು ತುಂಬ ಕಷ್ಟ. ಕೂದಲು ಆರೈಕೆ ಮಾಡ್ಕೊಳ್ಳದೆ ಹೋದರೆ
ತುಂಬ ಉದುರೋಗುತ್ತೆ. ಎಷ್ಟೇ ಚೆನ್ನಾಗಿದ್ರಿ ಏನಂತೆ. ಆವಾಗವಾಗ ನಾವು ಮೇಲ್ಗಡೆ ಕೂಡ ಆರೈಕೆ ಮಾಡ್ಕೋಬೇಕು. ಬರೀ ಮೇಲ್ಗಡೆಗೆ ಆರೈಕೆ ಮಾಡ್ಕೊಳ್ಳೋದ್ರಿಂದ ಮಾತ್ರ ಕೂದಲು ಬೆಳೆಯುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆಗೂ ಕೂಡ ನಾವು ಎಳ್ಳು ಮತ್ತು ಮೆಂತ್ಯ ಇಂಥ ವಸ್ತು, ಕೊಬ್ಬರಿ, ಇಂಥ ನಟ್ಸ್ ಐಟಮ್ಗಳನ್ನೆಲ್ಲ ತಿಂತಾ ಇರಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ವಾಕಿಂಗು, ಜಾಗಿಂಗು ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಬೇಕಾದ್ರೆ ಏನೇ ತಿಂದ್ರೂ ತಿಂದು ಅರಗಿಸುವಂಥ ಶಕ್ತಿ ಕೂಡ ಇರಬೇಕು. ಈ ಬಿಲ್ಪತ್ರೆಕಾಯಿ ಎಲ್ಲೂ ಸಿಗೋದಿಲ್ಲ ದುಡ್ಡು ಕೊಟ್ಟರೆ. ನೀವು ನೋಡಿ, ನಿಮಗೆಲ್ಲಿ ಸಾಧ್ಯ ಆದರೆ ದೇವಸ್ಥಾನಗಳಲ್ಲಿ ಅಥವಾ ಯಾರು ಹೂನವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ತಂದುಕೊಡ್ಬೋದು. ಹಳ್ಳಿಗಳಲ್ಲಿ ಸಿಗ್ಬೋದು, ಸಿಟಿಗಳಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಈ ಬಿಲ್ಪತ್ರೆಯಲ್ಲಿ ಸುಮಾರು ಔಷಧಿಗಳನ್ನು ಮಾಡ್ಬೋದು. ಹೇರ್ ಫಾಲ್ಗೆ, ಡ್ಯಾಂಡ್ರಫ್ಗೆ, ಇಚ್ಚಿಂಗು ಮತ್ತು ಹೇರ್ ಗ್ರೋತ್ಗೆ ಏನು ಬೇಕಾದ್ರೂ ಇದು ತುಂಬ ಯೂಸ್ ಆಗುತ್ತೆ. ಆದರೆ ಹಾಗೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ನಾನು ತಿಳಿಸ್ಕೊಟ್ಟಿರೋ 2 ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಬೋದು. ಒಂದು ಆಯಿಲಲ್ಲಿ ಮಾಡಿದ್ದೀನಿ, ನೀವು ನೋಡಿ, ಅದನ್ನು ಹಳೆ ವಿಡಿಯೋದಲ್ಲಿದೆ. ಇದು ಮೆಂತ್ಯದ ಜೊತೆ ಬೆರೆಸಿದ್ದೀನಿ. ಎರಡೂ ಕೂಡ ಈಸಿ ಮೆಥಡಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ ಇದರಲ್ಲಿ ನನಗೆ ಗೊತ್ತಿರೋಷ್ಟು ಹೋಮ್ ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಾಧ್ಯ ಆದರೆ ನೀವು ಟ್ರೈ ಮಾಡ್ಬೋದು. ಕೂದಲು ಬೆಳೀಲಿಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಮಿನಿಮಮ್ 3 ಮಂತ್ಸಿಂದ 6 ಮಂತ್ಸ್ವರೆಗೂ ಟೈಮ್ ಕೊಡಬೇಕಾಗತ್ತೆ. ಅಲ್ಲಿವರೆಗೂ ನಾವು ಆಹಾರದ ಮೂಲಕ ಮತ್ತು ಹಚ್ಚೋದ್ರ ಮೂಲಕ ಕೂಡ ನಾವು ಪ್ರಯತ್ನ ಪಡ್ತಾನೆ ಇರಬೇಕಾಗತ್ತೆ. ಇದೆಲ್ಲ ನನ್ನ ಹಳೆ ಫೋಟೋಗಳು ನೋಡಿ. ತುಂಬಾ ಚೆನ್ನಾಗಿತ್ತು ಕೂದಲು. ಆಗ ಆರೈಕೆ ಮಾಡದೆ ಹೋದ್ರೂ, ಆಗೊಮ್ಮೆ ಈಗೊಮ್ಮೆ ಮಾಡಿದ್ರೂ ಕೂದಲು ಚೆನ್ನಾಗಿ ಬರ್ತಿತ್ತು. ಈಗ ಎಷ್ಟೇ ಆರೈಕೆ ಮಾಡಿದ್ರೂ ಸ್ವಲ್ಪ ಲೇಟ್ ಆಗ್ತಾಯಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ವಿಡಿಯೋನ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೋಡಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕೀಪ್ ವಾಚಿಂಗ್. ನಮಸ್ಕಾರ. ಬಾಯ್.